ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ರಾಜ್ಯ ರಾಜಕೀಯದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದಂತ ಒಂದು ಬೆಳವಣಿಗೆ ಆಗಿದೆ. ಅದು ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆ ಕೊಟ್ಟಿರೋದು. ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಕೆಎನ್ ರಾಜಣ್ಣ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ರಾಜಣ್ಣ ರಾಜೀನಾಮೆ ಸಲ್ಲಿಸಿರೋದು. PS ವೆಂಕಟೇಶಯ್ಯಗೆ ರಾಜೀನಾಮೆ ಪತ್ರವನ್ನ ರಾಜಣ್ಣ ನೀಡಿದ್ದಾರೆ. ತಮ್ಮ ಕೊಠಡಿಗೆ ಸಿಎಂ ವೆಂಕಟೇಶಯ್ಯ ಅವರನ್ನ ಕರೆಸಿಕೊಂಡಿದ್ದಾರೆ. ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ಇವತ್ತು ರಾಜೀನಾಮೆ ಕೊಟ್ಟಿರೋದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಅದು ಕೂಡ ಆರಂಭದಿಂದಲೂ ಕೂಡ ಈ ಸರ್ಕಾರ ಯಾವಾಗ ಅಸ್ತಿತ್ವಕ್ಕೆ ಬಂತು ಆಗಿಂದಲೂ ಕೂಡ ಕೆಎನ್ ರಾಜಣ್ಣ ಅವರ ಸ್ಟೇಟ್ಮೆಂಟ್ಗಳು ಬಹಳ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾ ಇದ್ವು. ಪಕ್ಷದ ಒಳಗಿನ ವಿಚಾರಗಳಿರ್ಬೋದು, ಅದು ವಿಪಕ್ಷದವರ ಮೇಲೆ ಟೀಕೆ ಮಾಡುವಂಥ ವಿಚಾರದಲ್ಲಿರ್ಬೋದು, ಎರಡರಲ್ಲೂ ಕೂಡ ಸಮನಾದಂಥ ಬ್ಯಾಲೆನ್ಸ್ ಇತ್ತು ಅವರ ಸ್ಟೇಟ್ಮೆಂಟ್ಗಳಲ್ಲಿ. ಆದರೆ ಈಗ ರಾಹುಲ್ ಗಾಂಧಿ ವಿಚಾರವಾಗಿರ್ಬೋದು ಅಥವಾ ಈ ಮತಗಳ್ಳತನ ವಿಚಾರವಾಗಿ ಒಂದು ದೊಡ್ಡ ಕ್ಯಾಂಪೇನ್ ಅನ್ನು ಏನು ಕಾಂಗ್ರೆಸ್ ನಡೆಸ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆದಂಥ ಒಂದಷ್ಟು ಹೇಳಿಕೆಗಳನ್ನು ರಾಜಣ್ಣ ನೀಡಿದರು. ಆ ಹೇಳಿಕೆಗಳೇ ಈಗ ಅವರಿಗೆ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜಣ್ಣ ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯ ಅಂಗೀಕರಿಸಿದ್ದಾರೆ. ರಾಜೀನಾಮೆ ಅಂಗೀಕರಿಸಿ ಪತ್ರವನ್ನ ರವಾನಿಸಿದ್ದಾರೆ ಸಿದ್ದರಾಮಯ್ಯ. ರಾಜ್ಯಪಾಲರಿಗೆ ರವಾನೆ ಮಾಡ್ತಾರೆ. ಆ ನಂತರದಲ್ಲಿ ಅಂಗೀಕಾರ ಮಾಡಿದ ನಂತರದಲ್ಲಿ ಇದೆಲ್ಲ ಪ್ರೊಸೀಜರ್ಸ್ ಕೇವಲ 1 ಗಂಟೆಯಲ್ಲಿ ಏನೇನು ಆಗಿ ಹೋಗಿದೆ ಅನ್ನೋದನ್ನ ನಾವು ನಿಮಗೆ ವಿವರಿಸ್ತಾ ಇದ್ದೀವಿ. ಕೆಎನ್ ರಾಜಣ್ಣ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕರಿಸಿಯೂ ಆಗಿದೆ. TC ಗೆಹ್ಲೋಟ್ ಅವರು ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ. ಇನ್ನು ಅಂಗೀಕಾರದ ಬಗ್ಗೆ ಕೆಲ ಹೊತ್ತಿನಲ್ಲಿ ಅಧಿಕೃತವಾದಂತಹ ಆದೇಶವನ್ನ ಕೂಡ ಪ್ರಕಟ ಮಾಡ್ತಾರೆ. ರಾಜೀನಾಮೆಯನ್ನ ಕೊಟ್ರೆ ಸಿದ್ದರಾಮಯ್ಯನವರು ಅದನ್ನ ಸ್ವೀಕಾರ ಮಾಡ್ತಾರಾ? ಇವೆಲ್ಲವೂ ಕೂಡ ಪ್ರಶ್ನೆಗಳಿತ್ತು. ಕೇವಲ 1 ಗಂಟೆಯಲ್ಲಿ ಎಲ್ಲವೂ ಕ್ಲಿಯರ್ ಆಗಿದೆ. ರಾಜೀನಾಮೆಯನ್ನ ಕೊಟ್ಟಾಗಿದೆ. ಸಿಎಂ ಸಿದ್ದರಾಮಯ್ಯ ಅದನ್ನ ಅಂಗೀಕಾರ ಮಾಡಿದ್ರು. ಅನಂತರದಲ್ಲಿ ರಾಜೀನಾಮೆ ಪತ್ರವನ್ನ ರಾಜ್ಯಪಾಲರಿಗೆ ರವಾನೆ ಮಾಡಿದ್ರು. ರಾಜ್ಯಪಾಲರು ಕೂಡ TC ಗೆಹ್ಲೋಟ್ ಅವರು ಕೂಡ ರಾಜೀನಾಮೆ ಪತ್ರವನ್ನ ಅಂಗೀಕಾರ ಮಾಡ್ತಾರೆ. ಇನ್ನು ಅಂಗೀಕಾರದ ನಂತರದಲ್ಲಿ ಅಧಿಕೃತವಾದಂತಹ ಆದೇಶವನ್ನ ಪ್ರಕಟ ಮಾಡೋದು ಮಾತ್ರನೇ ಬಾಕಿ ಇದೆ. ಅಲ್ಲಿಗೆ ನಾವು ಮಾಜಿ ಅನ್ನೋದಾಗಿ ಕರಿಬಹುದು. ಶಾಸಕರಾಗಿ ಉಳಿದುಕೊಳ್ತಾರೆ, ಬಟ್ ಸಚಿವ ಸ್ಥಾನದಿಂದ ಕೆಳಗಿಳಿದಿರುವುದು ಸ್ಪಷ್ಟವಾಗಿದೆ. ಇನ್ನೇನು ಕೆಲ ಹೊತ್ತಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತ ಆದೇಶ ಕೂಡ ಪ್ರಕಟ ಆಗುತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯ ಜೊತೆ ರಾಜ್ಯಪಾಲರ ಚರ್ಚೆ, ದೂರವಾಣಿ ಕರೆ ಮಾಡಿ ತಾವರ್ ಚಂದ್ ಗೆಹ್ಲೋಟ್ ಒಂದಷ್ಟು ವಿವರಣೆಯನ್ನ ಪಡ್ಕೊಂಡಿದ್ದಾರೆ. ಸಿಎಂಗೆ ಕರೆ ಮಾಡಿ ರಾಜ್ಯಪಾಲರು ವಿವರಣೆಯನ್ನ ಕೇಳಿದ್ದಾರೆ. ಅಂದ್ರೆ ಅವರು ಕೊಡಬೇಕಾಗುತ್ತೆ. ಸಿಎಂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರೀಸನ್ಗಳು ಏನ್ ಕಾರಣ ಅನ್ನೋದ್ರ ಬಗ್ಗೆ ದೂರವಾಣಿ ಕರೆ ಮಾಡಿದಂತ ತಾವರ್ ಚಂದ್ ಗೆಹ್ಲೋಟ್ ರಾಜೀನಾಮೆ ಸಂಬಂಧಪಟ್ಟ ಹಾಗೆ ಸಿಎಂಗೆ ಕರೆ ಮಾಡಿ ಮಾತನಾಡಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ ಸಿಎಂಗೆ ಕರೆ ಮಾಡಿ ರಾಜ್ಯಪಾಲರು ಮಾತನಾಡಿರೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಏನು ರಾಜೀನಾಮೆ ಏನಿತ್ತು ಇದಕ್ಕೆ ಸೂಕ್ತವಾದಂಥ, ಅಂದರೆ ಒಬ್ಬ ಕ್ಯಾಬಿನೆಟ್ನಲ್ಲಿದ್ದಂಥ ಸದಸ್ಯ, ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೊಡುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಎಂತೆಂಥದ್ದೋ ಆರೋಪಗಳು ಕೇಳಿಬಂದಾಗಲೂ ಕೂಡ ರಾಜೀನಾಮೆ ಕೊಡುವಂಥದ್ದು ಬಹಳ ಅಪರೂಪ ಆಗಿತ್ತು. ಆದರೆ ಈಗ ಹೈಕಮಾಂಡ್ ಸೂಚನೆ ಮೇರೆಗೆ ಏನು ಒಂದು ಸ್ಪೆಸಿಫಿಕ್ ಆದಂಥ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ, ಒಂದು ರಾಜೀನಾಮೆಯನ್ನ ತೆಗೆದುಕೊಳ್ಬೇಕಾದ್ರೆ ಯಾವ ಕಾರಣಕ್ಕೆ ಅನ್ನೋದ್ರ ಕೂಡ ಬಹಳ ಮುಖ್ಯ ಆಗುತ್ತೆ. ಸಿಎಂ ಸಿದ್ದರಾಮಯ್ಯಗೆ ಕೈ ವರಿಷ್ಠರಿಂದ ಕರೆ ಕೂಡ ಬಂದಿದೆ. ರಾಜಣ್ಣನನ್ನ ಸಂಪುಟದಿಂದ ಕೈ ಬಿಟ್ಟಿದ್ದೀವಿ ಅನ್ನೋದಾಗಿ ಸಿಎಂ ಅವರಿಗೆ ಮಾಹಿತಿಯನ್ನ ರವಾನಿಸಿದ್ದಾರೆ. ರಾಜೀನಾಮೆ ಅಂಗೀಕಾರವನ್ನ ಖಚಿತಪಡಿಸಿದ್ದಾರೆ ಸಿಎಂ. ಹೈಕಮಾಂಡ್ ನಾಯಕರು ಸಿಎಂಗೆ ಕರೆಯನ್ನ ಮಾಡಿದ್ದಾರೆ. ಏನಾಗ್ತಾ ಇದೆಯಲ್ಲ ಈ ಬೆಳವಣಿಗೆಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದ್ದಾರೆ ವರಿಷ್ಠರು ಕರೆ ಮಾಡಿ. ಆ ಸಂದರ್ಭ ರಾಜಣ್ಣ ಅವರನ್ನ ಸಂಪುಟದಿಂದ ಕೈ ಬಿಟ್ಟಿದ್ದೀವಿ ಅನ್ನೋದಾಗಿ ಸಿಎಂ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜೀನಾಮೆಯನ್ನ ಅಂಗೀಕಾರ ಮಾಡಿರೋದನ್ನ ಹೈಕಮಾಂಡ್ ನಾಯಕರಿಗೆ ಖಚಿತಪಡಿಸಿದ್ದಾರೆ. ಹೈಕಮಾಂಡ್ ನಾಯಕರೇ ಕರೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೊಡ್ತಾರೆ. ತತ್ಕ್ಷಣಕ್ಕೆ ರಾಜೀನಾಮೆಯನ್ನ ಪಡಿಬೇಕು ಅನ್ನೋದಾಗಿ ಕ್ಷಿಪ್ರವಾದಂಥ ಬೆಳವಣಿಗೆಗಳು ಆಗ ಹೋಗುತ್ತೆ. ತಾವೇ ಏನೋ ರಾಜೀನಾಮೆ ಕೊಡೋದಕ್ಕೆ ಮನಸ್ಸು ಮಾಡಿದ್ರೆ ಬಹುಶಃ ರಾಜಣ್ಣ ಅವರ ಹೇಳಿಕೆಗಳಲ್ಲೇ ಗೊತ್ತಾಗ್ತಾ ಇತ್ತು. ಅವರಿಗಿದ್ರ ಅರಿವೇನೇ ಇಲ್ಲ. ಒಂದು ಮಾಧ್ಯಮಗಳ ಪ್ರಶ್ನೆ ಮಾಡಿದಾಗ್ಲೂ ಕೂಡ, ಮಾಧ್ಯಮ ಹೇಳಿಕೆಯನ್ನ ಕೊಡಬೇಕಾದ್ರೂ ಅಥವಾ ಅವರ ಪುತ್ರ ಮಾತನಾಡಿರುವಂಥ ರೀತಿ ನೋಡಿದಾಗ್ಲೂ, ರಾಜೀನಾಮೆ ಕೊಡೋದಕ್ಕೂ ಮುಂಚೆ ಅವರ ಪುತ್ರ ಕೂಡ ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡ್ತಾರೆ, TV9 ಜೊತೆ ಮಾತನಾಡ್ತಾರೆ. ಎಲ್ಲೂ ಕೂಡ ರಾಜೀನಾಮೆಯ ಛಾಯೆ ಇರಲಿಲ್ಲ. ಇನ್ನು ರಾಜಣ್ಣಗೆ ಕಾದಿದ್ಯಾ ಮತ್ತೊಂದು ಬಿಗ್ ಶಾಕ್. ಪಕ್ಷದಿಂದ ಉಚ್ಚಾಟಿಸುವ ಹಂತಕ್ಕೆ ಹೈಕಮಾಂಡ್ ತಲುಪಿದ್ಯಾ? ಪಕ್ಷದಿಂದ ಉಚ್ಚಾಟನೆ ಬಗ್ಗೆಯೂ ಕೂಡ ನಡೆದಿರುವಂತಹ ಚರ್ಚೆ. ಉಚ್ಚಾಟಿಸಿದ್ರೆ ಮುಂದಿನ ನಡೆ ಬಗ್ಗೆಯೂ ಕೂಡ ರಾಜಣ್ಣ ಚಿಂತನೆ ನಡೆಸಬೇಕಾಗುತ್ತೆ, ನಡೆಸ್ತಾರೆ. ಎಲ್ಲವನ್ನೂ ಕೂಡ ಎದುರಿಸೋದಕ್ಕೆ ತಾನು ಸಿದ್ಧ ಅಂತ ಹೇಳಿರುವಂತಹ ರಾಜಣ್ಣ ಉಚ್ಚಾಟಿಸಿದ್ರೆ ಮುಂದೇನು ಅಂತ ಚಿಂತಿಸ್ತಾ ಇರುವಂತಹ ರಾಜಣ್ಣ ಮುಂದಿನ ಹೆಜ್ಜೆ ಹೇಗಿರಬೇಕು ಅನ್ನೋದು. ಸಿಎಂ ವಿಧಾನಸೌಧದಲ್ಲೇ ಇದ್ರೂ ಕೂಡ ರಾಜಣ್ಣ ಇನ್ನೂ ಭೇಟಿ ಆಗಿಲ್ಲ. ಪರಮೇಶ್ವರ್ ಉಳಿದ ನಾಯಕರ ಜೊತೆ ರಾಜಣ್ಣ ಚರ್ಚೆ. ರಾಜಣ್ಣಗೆ ಕಾದಿದೆಯಾ ಮತ್ತೊಂದು ಬಿಗ್ ಶಾಕ್. ಇಲ್ಲಿ ಬರುವಂತ ಪ್ರಶ್ನೆ, ಒಂದು ವೇಳೆ ಉಚ್ಚಾಟನೆ ಅನ್ನೋ ಪ್ರಶ್ನೆ ಬಂದಾಗ ಅಂತ ಒಂದು ವ್ಯಾಲಿಡ್ ರೀಸನ್ ಏನು, ಅಂತ ಒಂದು ದೊಡ್ಡ ಅಪರಾಧ ಏನು ಮಾಡಿದ್ದಾರೆ ಅಥವಾ ತಪ್ಪು ಮಾಡಿದ್ದಾರೆ ಪಕ್ಷದ ಒಳಗಿನ, ಅಥವಾ ಪಕ್ಷದ ಕ್ಯಾಂಪೇನ್ ವಿಚಾರವಾಗಿಯೇ ಎಲ್ಲೋ ನೆಗೆಟಿವ್ ಆಗಿ ಮಾತನಾಡಿದ್ದು,
ಇದು ದೇಶವ್ಯಾಪಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಿದ್ದಂಥ ಹೋರಾಟ, ಅದಕ್ಕೆ ಒಂದು ದೊಡ್ಡ ಹಿನ್ನಡೆ ಆಗುವಂಥ ಹೇಳಿಕೆಯನ್ನು ಕೊಟ್ಟರು ಅನ್ನೋದಕ್ಕೆ ಉಚ್ಚಾಟನೆ ಆಗುತ್ತೆ. ಯಾಕಂದ್ರೆ ಹಿಂದೆ ನಾವು ಯತ್ನಾಳ್ ವಿಚಾರವಾಗಿ ನೋಡಿದ್ವಿ, ಬಿಜೆಪಿಯಲ್ಲಿ ಅವರ ಸ್ಟೇಟ್ಮೆಂಟ್ಗಳು ಆಲ್ಮೋಸ್ಟ್ ಟು ದ ಕೋರ್ ಹೋಗಿತ್ತು, ಅದು ಎಕ್ಸ್ಟ್ರೀಮ್. ಇಲ್ಲೂ ಕೂಡ ಹಾಗೆ ವಿವಾದಾತ್ಮಕ ಹೇಳಿಕೆಗಳೇ ರಾಜಣ್ಣಗೆ ಕಂಟಕ ಆಯ್ತಾ? ಸುರ್ಜೇವಾಲಾ ಸಭೆ ನಡೆಸಿರ್ತಾರೆ, ಅದ್ರ ಬಗ್ಗೆನೂ ಕೂಡ ವಿರುದ್ಧ ಬಹಿರಂಗ ಹೇಳಿಕೆಯನ್ನ ಕೊಡ್ತಾರೆ. ಅಧಿಕಾರಿಗಳ ಸಭೆ ನಡೆಸೋ ಸರಿಯಲ್ಲ ಅಂತ ರಾಜಣ್ಣ ಮಾತನಾಡಿರೋದು, ಸುರ್ಜೇವಾಲಾ ವಿರುದ್ಧವಾಗಿ ಆಕ್ರೋಶದ ಮಾತುಗಳನ್ನಾಡಿರೋದು, ಶಾಸಕರ ಸಭೆ ಯಾಕೆ ಬೇಕಿತ್ತು ಅಂತ ಪ್ರಶ್ನೆ ಮಾಡಿರೋದು, ಆಕ್ಷೇಪ ಎತ್ತಿರೋದು. ಇದು ಮಾತ್ರ ಅಲ್ಲ, 5 DCM ಹುದ್ದೆ ಸೃಷ್ಟಿ ಕುರಿತಾಗಿನೂ ಕೂಡ KN ರಾಜಣ್ಣ ಹೇಳಿಕೆಯನ್ನ ಕೊಡ್ತಾರೆ. ಇಷ್ಟಕ್ಕೆ ಸೀಮಿತವಾಗಿಲ್ಲ, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋದಾಗಿಯೂ ಕೂಡ ಒತ್ತಾಯ ಮಾಡ್ತಾರೆ. DK ಅವರನ್ನ ಬದಲಾಯಿಸುವಂತೆ ರಾಜಣ್ಣ ಬಹಿರಂಗವಾಗಿ ಆಗ್ರಹಿಸ್ತಾರೆ. ಹಾಗೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತಾನು ರಾಜಣ್ಣ ಹೇಳಿರ್ತಾರೆ. ಇವೆಲ್ಲದಕ್ಕೂ ಮೀರಿ ಮತಗಳ್ಳತನದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ರಾಜಣ್ಣ ಕೊಟ್ಟಿರ್ತಾರೆ. ಇನ್ನು ಹಾಸನ ಉಸ್ತುವಾರಿ ಬೇಡವೇ ಬೇಡ ಅನ್ನೋದಾಗಿ KN ರಾಜಣ್ಣ ಹೇಳಿರ್ತಾರೆ. ಅನಂತರದಲ್ಲಿ ಅದರಲ್ಲೂ ಕೂಡ ಬದಲಾವಣೆಗಳಾಗುತ್ತೆ. ಇಲ್ಲಿ ಬಹಳ ದೊಡ್ಡ ಟರ್ನ್ ಅನ್ನ ಪಡೆದುಕೊಂಡಿದ್ದು ಮತಗಳ್ಳತನದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಾಗ. ಇನ್ನು ರಾಜಣ್ಣ ರಾಜೀನಾಮೆ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ TV9. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಮೊದಲು ಕೊಟ್ಟಿದ್ದೆ ನಿಮ್ಮ TV9. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ರಾಜಣ್ಣ ರಾಜೀನಾಮೆ ನೀಡಲಿದ್ದಾರೆ ಅಂತ TV9 ಮೊದಲ ಬಾರಿ ಬ್ರೇಕ್ ಮಾಡ್ತು. TV9 ಪೊಲಿಟಿಕಲ್ ಸುದ್ದಿಯ ಹೆಡ್ ಕ್ವಾರ್ಟರ್ಸ್ ರಾಜೀನಾಮೆ ಕೊಡುವಂತ ಸುದ್ದಿಯನ್ನ ರಾಜ್ಯದ ಜನರಿಗೆ ಮೊದಲು ತಿಳಿಸಿದ್ದು ನಿಮ್ಮ TV9. ಸೊ ಪೊಲಿಟಿಕಲ್ ವಿಚಾರವಾಗಿ ಅಥೆಂಟಿಕ್ ಆಗಿ ಅವರು ರಾಜೀನಾಮೆ ಸಲ್ಲಿಸಲಿದ್ದಾರೆ ಅಂತ TV9 ಫಸ್ಟ್ಗೆ ಈ ಒಂದು ಸುದ್ದಿಯನ್ನ ಬ್ರೇಕ್ ಮಾಡ್ತು. ಅದಾದ ನಂತರ ನಾವು ಕೂಡಲೇ ರಾಜಣ್ಣ ಅವ್ರನ್ನ ಮಾತನಾಡಿಸಿದ್ವಿ ಕೂಡ. ಎಕ್ಸ್ಕ್ಲೂಸಿವ್ ಆಗಿ TV9 ಜೊತೆ ರಾಜಣ್ಣ ಮಾತನಾಡಿದ್ರು. ನಾನು CM ಅವ್ರನ್ನ ಭೇಟಿ ಮಾಡ್ತೀನಿ, ಮಾತನಾಡ್ತೀನಿ, ಯಾಕೆ ಹೈಕಮಾಂಡ್ ಅವರು ಸೂಚನೆ ಕೊಟ್ಟಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ನನಗೆ ಐಡಿಯಾ ಇಲ್ಲ, ಆದರೆ ಇದರ ಬಗ್ಗೆ ನಾನು ಕೇಳ್ತೀನಿ ಅಂತ TV9 ಜೊತೆ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಈ ಎಲ್ಲ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಇವತ್ತು ಮಧ್ಯಾಹ್ನ ನಂತರ ಆದಂಥ ಈ ಬೆಳವಣಿಗೆ ಮೊದಲಿಗೆ ಬ್ರೇಕ್ ಮಾಡಿದ್ದು TV9 ವಿಚಾರವನ್ನು ಇಡೀ ರಾಜ್ಯದ ಜನರ ಮುಂದೆ ನಾವು ಇಟ್ವಿ. ಅದಾದ್ಮೇಲೆ ರಾಜೀನಾಮೆ ಸಲ್ಲಿಕೆವರೆಗೂ ಕೂಡ ಈಗ ಬಂದಿದೆ. ಆದರೆ ರಾಜಣ್ಣ ಅವರ ಮೇಲಿನ ಈ ಕ್ರಮಕ್ಕೆ ಏನ್ ಕಾರಣ ಅನ್ನೋದು ಒಂದು, ಎರಡನೇದಾಗಿ ಪಕ್ಷದಿಂದ ಉಚ್ಚಾಟನೆ ವಿಚಾರವಾಗಿ ಕೂಡ ಅಷ್ಟರ ಮಟ್ಟಿಗೆ ಕೂಡ ಒಂದಷ್ಟು ಡಿಸ್ಕಷನ್ಸ್ಗಳು ಆಗ್ತಿದೆ ಅನ್ನೋದು ಸದ್ಯದ ಅಪ್ಡೇಟ್ ಏನಿದೆ ಪ್ರಮೋದ್? ಅವಿನಾಶ್, ಹಿಂದೆ ಕೂಡ ಸಾಕಷ್ಟು ವಿಚಾರವಾಗಿ ಹೇಳಿದ್ವಿ. ಇದೇ ವಿವರವನ್ನು ನೋಡ್ತಾ ಹೋದರೆ ಈಗಾಗಲೇ ರಾಜಣ್ಣ ಅವರ ಹೇಳಿಕೆಗಳಿರ್ಬೋದು, ಜೊತೆಗೆ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರ ಒಂದು ಕ್ಯಾಂಪೇನ್ ಏನಿದೆ, ಪ್ರಮುಖವಾಗಿ ಮತಗಳ್ಳತನದ ವಿಚಾರ ಏನಿದೆ, ಅದಕ್ಕೆ ವಿರೋಧಾಭಾಸವಾಗಿ ಒಂದಿಷ್ಟು ಹೇಳಿಕೆಗಳನ್ನು ಮೊನ್ನೆ ತಾನೇ ಕೊಟ್ಟಿದ್ದರು. ಪ್ರಮುಖವಾಗಿ ಈಗಾಗಲೇ ಮತಗಳ್ಳತನ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಕೂಡ, ಅಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವತಿಯಿಂದಲೂ ಕೂಡ ಸಾಕಷ್ಟು ತಪ್ಪಾಗಿದೆ, ನಾವೇನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ವಾ ಇಷ್ಟು ದಿನ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದರು. ಜೊತೆಗೆ ಈ ಒಂದು ಮತದಾನದ ಅಥವಾ ಮತದಾರರ ಪಟ್ಟಿ ಏನಿದೆ, ಮತದಾರರ ಪಟ್ಟಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಸುಮಾರು 6 ತಿಂಗಳ ಮೊದಲೇ ಈ ಒಂದು ಪಟ್ಟಿಯನ್ನು ಕೊಡಲಾಗುತ್ತೆ. ಅದರಲ್ಲೂ ಎಲ್ಲ BLAಗಳು ಅಂದರೆ ಪಕ್ಷದ ಏಜೆಂಟ್ಗಳೇ ಆಡ್ತಾರೆ, ಬೂತ್ ಲೆವೆಲ್ ಏಜೆಂಟ್ಗಳನ್ನು ಕರೀತಾರೆ, ಅವರಿಗೆ ಒಂದು ಕರಡು ಪ್ರತಿಯನ್ನು ಕೂಡ ಕೊಟ್ಟಿರ್ತಾರೆ. ಫೈನಲ್ ಕಾಪಿ ನಂತರನೂ ಕೂಡ ಕೊಡ್ತಾರೆ. ಹೀಗಾಗಿ ಅಬ್ಜೆಕ್ಷನ್ಸ್ ಏನಾದ್ರು ಇದ್ದರೆ, ಅಂದರೆ ಈ ಮತದಾರ ಪಟ್ಟಿಯಲ್ಲಿ ಏನಾದ್ರು ಲೋಪದೋಷ ಇದ್ದರೆ, ಡಬಲ್ ಮತಗಳಿದ್ರೆ ಅಥವಾ ಕೆಲವೊಂದು ಮತಗಳು ಡಿಲೀಟ್ ಆಗಿದ್ರೆ ಆ ಏಜೆಂಟ್ಗಳ ಕೆಲಸ ಅದಾಗಿರುತ್ತೆ. ಅದನ್ನು ಹುಡುಕಿ ಅಬ್ಜೆಕ್ಷನ್ ಇದ್ದರೆ ಅಬ್ಜೆಕ್ಷನನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಬೇಕಾಗತ್ತೆ. ಆದರೆ ಈ ಒಂದು ಪ್ರಕ್ರಿಯೆಯನ್ನು ಇಲ್ಲೂ ಕೂಡ ನಮ್ಮ ಪಕ್ಷದವರೇ ಮಾಡಲಿಲ್ವಲ್ಲ ಅನ್ನುವಂಥ ಪ್ರಶ್ನೆಯನ್ನು ರಾಜಣ್ಣ ಅವರು ಕೂಡ ಮುಂದೆ ಇಟ್ಟಿದ್ದಾರೆ. ಎಲ್ಲ ಕಾರಣಕ್ಕೋಸ್ಕರ ನೇರವಾಗಿ ಈ ಒಂದು ವಿಷಯ ಏನಿದೆ ಹೈಕಮಾಂಡ್ ತನಕ ಹೋಗಿದೆ. ಹೈಕಮಾಂಡ್ ನಾಯಕರಿಗೂ ಕೂಡ ರಾಜಣ್ಣ ಅವರ ಹೇಳಿಕೆ ಜೊತೆಗೆ ಅವ್ರು ಮಾಡಿರುವಂಥ ಸ್ಟೇಟ್ಮೆಂಟ್ಗಳ ಪ್ರತಿ ಕೂಡ ರವಾನೆ ಆಗಿತ್ತು. ಎಲ್ಲ ಕಾರಣಗಳಿಂದ ಈಗ ಅಂತಿಮ ಅಂತ ನಿರ್ಧಾರವನ್ನು ಮಾಡಲಾಗಿದೆ. ಅವಿನಾಶ್. ಎಸ್, ಪ್ರಮೋದ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಚೈತ್ರ, ಆಗಲೇ ನಾವು ಮಾತಾಡ್ತಾ ಇದ್ವಿ ಉಚ್ಚಾಟನೆ ವಿಚಾರವಾಗಿ ಏನು ಕಾರಣ ಅನ್ನೋದ್ರ ಬಗ್ಗೆ, ಜೊತೆಗೆ ಏನು ಎಕ್ಸ್ಪ್ಲನೇಷನ್ ಈಗ ಹೈಕಮಾಂಡ್ ಕಡೆಯಿಂದ ಬರುತ್ತೆ, ಯಾಕಂದ್ರೆ ಅವರು ಕೂಡ ಕಾರಣ ಕೇಳ್ಬೋದು, ಯಾಕೆ ನಾನು ಉಚ್ಚಾಟನೆ ಮಾಡ್ತಾ ಇದ್ರೆ ಏನು ಅನ್ನೋದು. ಸೊ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿದ್ದೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಜೊತೆ ಇತ್ತೀಚೆಗೆ ಆಡಿಂಗ್ ಟು ದಟ್ ಏನು ಅವರು ಹೇಳಿಕೆಗಳನ್ನು ಕೊಟ್ಟಿದ್ರು, CM ಒಂದು ಮೀಟಿಂಗ್ ಮಾಡಿದಾಗ ಅದರಲ್ಲಿ DCM ಅವ್ರನ್ನ ಕರೆದಿಲ್ಲ ಅನ್ನೋದಕ್ಕೆ ಅದೊಂದು ಸಾಂವಿಧಾನಿಕವಾದಂತಹ ಸ್ಥಾನ ಅಲ್ಲ ಅಂತ ಕೂಡ ಹೇಳಿದರು. ನೋಡಿ, ಈ ರೀತಿಯಾದಂತಹ ಹೇಳಿಕೆಗಳು, ಹಾಗೆ ಕಾಂಗ್ರೆಸ್ ರಾಜಕೀಯದಲ್ಲಿ ಇವತ್ತಾಗಿರುವಂತಹ ಬೆಳವಣಿಗೆ ವಿಪಕ್ಷಗಳಿಗೊಂದು ಆಹಾರ ಆಗಿದೆ. ಸೊ ಈ ರೀತಿಯಾಗಿ ಒಬ್ಬ ನಾಯಕನನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸ್ತಾರೆ, ಕಾರಣಗಳಿಗೇನು ಅನ್ನೋದನ್ನ ಒತ್ತಾಯಪೂರ್ವಕವಾಗಿ ಕೇಳುವಂತ ಪ್ರಯತ್ನವೂ ಕೂಡ ಇವತ್ತಿನ ಸದನದಲ್ಲಿ ಆಯಿತು. ಬಟ್ CM ಅನುಪಸ್ಥಿತಿ ಇದ್ದಂತ ಕಾರಣಕ್ಕೆ HK ಪಾಟೀಲ್ ಅವರು ಕೂಡ ಅದನ್ನೇ ಹೇಳಿದ್ರು. ಅವ್ರು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇವೆಲ್ಲವನ್ನೂ ಕೂಡ ಚರ್ಚೆ ಮಾಡೋದು ಅಸಾಧ್ಯ. ಅವರು ಬಂದಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ, ಕಾರಣವನ್ನ ಕೊಡ್ತಾರೆ ಅನ್ನೋದಾಗಿ ಹೇಳಿದ್ರು. ಬಟ್ ಇಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಟುಕೊಳ್ತಾ ಇರೋದು ಮುಂದೇನು ಅನ್ನುವಂಥದ್ದು. ಈಗ ಒಂದು ಸಚಿವ ಸ್ಥಾನದಿಂದ ರಾಜೀನಾಮೆಯನ್ನ ಪಡೆದಾಯ್ತು, ಪಕ್ಷದಿಂದ ಉಚ್ಚಾಟಿಸೋ ಬಗ್ಗೆನೂ ಕೂಡ ಹೈಕಮಾಂಡ್ ಚಿಂತನೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಯಾವುದಕ್ಕೆ ಲೀಡ್ ಮಾಡುತ್ತೆ ಅಂತ. ಇನ್ನು ಡೆಡ್ಲೈನ್ಗಳು ಫಿಕ್ಸ್ ಆಗಿತ್ತ ರಾಜೀನಾಮೆಗೆ? ಆದೇಶ ಮೀರಿದ್ರೆ ಉಚ್ಚಾಟನೆಗೂ ಕೂಡ ವರಿಷ್ಠರು ಮುಂದಾಗಿದ್ರ?
ಸಂಜೆ 6 ಗಂಟೆ ಒಳಗೆ ರಾಜೀನಾಮೆಯನ್ನ ಪಡೆಯೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ನಿಂದ ಬಂದಿರುವಂತಹ ಸಂದೇಶ ಇದು. ರಾಜೀನಾಮೆಯನ್ನ ಕೂಡಲೇ ಪಡಿಬೇಕು, ಇಲ್ಲ ಅಂತ ಹೇಳಿದ್ರೆ ಉಚ್ಚಾಟನೆ ಮಾಡುವಂತ ಹಂತಕ್ಕೂ ಕೂಡ ಹೈಕಮಾಂಡ್ ಚಿಂತನೆಯನ್ನ ನಡೆಸಿತ್ತು. ಇದೇ ಕಾರಣಕ್ಕೆ ನಾವು ಹೇಳ್ತಾ ಇದೀವಲ್ಲ, 1 ಗಂಟೆಯಲ್ಲಿ ಆಗೋಯ್ತು ಅಂತ. 6 ಗಂಟೆ ಒಳಗಾಗಿ ಇವೆಲ್ಲವೂ ಕೂಡ ಆಗ್ಬೇಕು, ರಾಜೀನಾಮೆಯನ್ನ ಪಡಿಬೇಕು ಅನ್ನುವಂತ ಸೂಚನೆ ಬಂದಿತ್ತು. ಆದೇಶ ಮೀರಿದ್ರೆ ಉಚ್ಚಾಟನೆಗೂ ಕೂಡ ವರಿಷ್ಠರು ಮುಂದಾಗ್ತಾ ಇದ್ರು. ಸೊ ಅಷ್ಟರ ಒಳಗಾಗಿ ಈ ರಾಜೀನಾಮೆಯನ್ನ ಕೊಟ್ಟು ಅಂಗೀಕಾರ ಆಗಿ ಇನ್ನೇನು ಅಧಿಕೃತವಾಗಿ ಆದೇಶವನ್ನ ಹೊರಡಿಸೋದು ಒಂದೇ ಬಾಕಿ ಇದೆ. ಪ್ರಮೋದ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರಮೋದ್, ಹೌದು, ಒಂದು ವೇಳೆ ಪಕ್ಷ ವಿರೋಧಿ ಚಟುವಟಿಕೆಗಳು ಅವರು ಮಾಡಿದ್ದೆ ಅಂತಾದ್ರೆ ಪಕ್ಷದಿಂದಲೇ ಉಚ್ಚಾಟಿಸಬೇಕಲ್ವಾ ಅನ್ನೋದು ಕೂಡ ಒಂದು ಚರ್ಚೆ ಇತ್ತು. ಬಟ್ ಇದು ಆ ಹಂತಕ್ಕೂ ಕೂಡ ಹೈಕಮಾಂಡ್ ಚಿಂತನೆ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಏನೇನು ಇನ್ಸೈಡ್ಗಳು ಲಭ್ಯವಾಗ್ತಾ ಇದೆ ಅಂತ ಹೇಳಿದ್ರೆ 6 ಗಂಟೆ ಒಳಗಾಗಿ ರಾಜೀನಾಮೆಯನ್ನ ಕೊಡದೇ ಹೋದಲ್ಲಿ ಅವರನ್ನು ಉಚ್ಚಾಟಿಸಬೇಕು ಅನ್ನುವಂಥ ಚರ್ಚೆಗಳಾಗಿತ್ತಾ ಪ್ರಮೋದ್? ಚೈತ್ರ, ಸಾಕಷ್ಟು ಹೈ ಡ್ರಾಮಾ ಇದೆ. ಈ ಸ್ಟೋರಿ ಡೆವಲಪ್ ಆಗ್ತಾ ಇದ್ದಂತೆ ಅಥವಾ ಈ ರಾಜೀನಾಮೆ ಪ್ರವಾಸನ ತೆರೆದುಕೊಳ್ತಾ ಇದ್ದಂತೆ ಸಾಕಷ್ಟು ಹೈ ಡ್ರಾಮಾ ಇದ್ರ ಹಿಂದೆ ಕೂಡ ನಡೆದಿತ್ತು. ಜೊತೆಗೆ ಕೆಲವೊಂದಿಷ್ಟು ಗಂಭೀರವಾದಂಥ ಮಾತುಕತೆಗಳು ಕೂಡ ನಡೆದಿತ್ತು ಅನ್ನುವಂಥ ಮಾಹಿತಿ ಈಗ ತಾನೇ ಬರ್ತಾ ಇದೆ. ಇವತ್ತು ವಿಧಾನಸಭೆಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ, ಅಂದರೆ ಅವರ ಮನೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ನಿವಾಸದಿಂದ ವಿಧಾನಸಭೆಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಕೆಂಗಲ್ ಗೇಟ್ ಬಳಿ, ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಅಚಾನಕ್ ಆಗಿ 1-2 ನಿಮಿಷ ನಿಂತ್ಕೊಂಡ್ಬಿಡ್ತಾರೆ. ಅವರಿಗೊಂದು ಕರೆ ಬರುತ್ತೆ, ಆ ಕರೆಯಲ್ಲಿ ಫೋನ್ ಮಾಡ್ತಿರ್ತಾರೆ, ಫೋನಲ್ಲಿ ಮಾತನಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಗೊತ್ತಿರಲ್ಲ ಅದು ಏನು ಕರೆ, ಯಾಕೆ ಅವ್ರು ಅಲ್ಲೇ ನಿಂತ್ಕೋತಾರೆ, ಇದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇರಲ್ಲ. ಬಟ್ ಅವರ ನಿಲುಗಡೆಯ ದೃಶ್ಯವನ್ನು ನೋಡ್ತಾ ಇದ್ರೆ ಏನೋ ದೊಡ್ಡ ಇಂಪಾರ್ಟೆಂಟ್ ಇರುವಂಥ ಮಾಹಿತಿ ಅಥವಾ ಇಂಪಾರ್ಟೆಂಟ್ ಆಗಿರುವಂಥ ಕರೆ ಅದು ಇರುತ್ತೆ, ಆ ಕಾಲ್ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಆ ಕ್ಷಣಕ್ಕೆ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಅಂದರೆ ಸಹಜವಾಗಿ ಮಾಧ್ಯಮದವ್ರಿಗಾಗಲಿ ಇನ್ನಿತರ ಅಕ್ಕಪಕ್ಕದವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಆ ಸಂದರ್ಭದಲ್ಲಿ ಇವರಿಗೆ ಹೈಕಮಾಂಡ್ನಿಂದ ಕರೆ ಬಂದಿತ್ತು ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಒಂದು ನಿರ್ದಿಷ್ಟವಾದಂಥ ಸೂಚನೆಯನ್ನು ಕೊಟ್ಟಿತ್ತು. ರಾಜಣ್ಣ ಅವರನ್ನು ಸಂಪುಟದಿಂದ ರಾಜೀನಾಮೆ ಪಡಿಬೇಕು, ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಸಂಪುಟದಿಂದ ಮುಂದುವರಿಸಬಾರ್ದು ಅನ್ನುವಂಥ ಸೂಚನೆಯ ಜೊತೆಗೆ ಇವತ್ತು ಸಂಜೆ 6 ಗಂಟೆ ಒಳಗಡೆ ರಾಜೀನಾಮೆ ಪಡಿಬೇಕು. ಒಂದು ವೇಳೆ ರಾಜೀನಾಮೆ ಪಡೆಯದೇ ಇದ್ರೆ ಆಗ ನೇರವಾಗಿ ನಾವೇನೇ ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ, ಪಕ್ಷದಿಂದ ಉಚ್ಚಾಟನೆಯನ್ನೇ ಮಾಡಿಬಿಡ್ತೀವಿ, ಆಗ ವಿಧಿ ಇರಲ್ಲ, ಅವರನ್ನ ಸಂಪುಟದಿಂದ ಬಿಡಲೇಬೇಕಾಗತ್ತೆ. ಹೀಗಾಗಿ ಇಂಥ ಕ್ರಮಕ್ಕೆ ನಮ್ಮನ್ನು ಮುಂದೂಡಬೇಡಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಹೈಕಮಾಂಡ್ ರವಾನಿಸಿತ್ತು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳಿಂದ ಸಹಜವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಇರುತ್ತೆ, ಯಾವ ರೀತಿ ಇದನ್ನು ನಿರ್ವಹಣೆ ಮಾಡೋದು, ಹೇಗೆ ನಿರ್ವಹಿಸಬಹುದು ಅಂತ. ನೇರವಾಗಿ ರಾಜಣ್ಣ ಅವ್ರ ಜೊತೆಗೆ ಕೂಡ ಮುಖ್ಯಮಂತ್ರಿಗಳು ಮಾತುಕತೆಯನ್ನು ಮಾಡಿದ್ದಾರೆ. ಹೈಕಮಾಂಡ್ ಈ ರೀತಿ ಸೂಚನೆ ಕೊಟ್ಟಿದೆ, ತುಂಬ ಖಡಕ್ ಆದಂಥ ಸೂಚನೆ ಇದೆ, ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು, ಪರಿಸ್ಥಿತಿಯ ಸಂದರ್ಭವನ್ನು ಜೊತೆಗೆ ಅದರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಮುಖ್ಯಮಂತ್ರಿಗಳು ರಾಜಣ್ಣ ಅವ್ರ ಜೊತೆ ಕೂಡ ಮಾತನಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದರೆ ದೂರವಾಣಿ ಮೂಲಕ ಮಾತನಾಡಿದ್ರು, ನೇರವಾಗಿ ಸಂಪರ್ಕ ಮಾಡಿದ್ರು, ಅವ್ರು ಚೇಂಬರ್ ಕರ್ಸ್ಕೊಂಡು ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಒಟ್ಟಿನಲ್ಲಿ ಕಮ್ಯುನಿಕೇಷನ್ಸ್ ಆಗಿದೆ, ರಾಜಣ್ಣ ಮತ್ತು ಸಿಎಂ ನಡುವೆ ಒಂದು ಕಮ್ಯುನಿಕೇಷನ್ ಖಂಡಿತವಾಗ್ಲೂ ಆಗಿದೆ. ಮುಖ್ಯಮಂತ್ರಿಗಳ ಸೂಚನೆಯನ್ನು ರಾಜಣ್ಣ ಕೂಡ ಪಾಲಿಸಿದ್ರು. ಅಂತಿಮವಾಗಿ ಅವರ ರಾಜೀನಾಮೆ ಅಂತ ಹೇಳಿದಾಗ ರಾಜೀನಾಮೆ ಕೂಡ ಅವ್ರು ಸಲ್ಲಿಕೆ ಮಾಡಿದ್ದಾರೆ. ರಾಜಭವನಕ್ಕೂ ಕೂಡ ಕಳಿಸಲಾಯಿತು. ರಾಜಭವನದಿಂದ ರಾಜೀನಾಮೆ ಅಂಗೀಕಾರ ಆದ ಬಳಿಕ ಅಂಗೀಕಾರ ಆಗಿರುವಂಥ ಪ್ರತಿ, ಅಂದರೆ ರಾಜ್ಯಪಾಲರು ಅಂಗೀಕರಿಸಿದ್ದೇನೆ ಅನ್ನುವಂಥ ಏನು ಪ್ರತಿ ಇರುತ್ತೆ, ಆ ಒಂದು ಲೆಟರ್ನು ಕೂಡ ರಾಹುಲ್ ಗಾಂಧಿ ಕಚೇರಿಗೆ ಮುಖ್ಯಮಂತ್ರಿ ಕಚೇರಿಯಿಂದ ರವಾನೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದರೆ ಈ ಮೂಲಕ ರಾಹುಲ್ ಗಾಂಧಿ ಕಚೇರಿ ಕೂಡ ಇದನ್ನು ಇಂಟೆನ್ಸ್ ಆಗಿ ಮಾನಿಟರ್ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಈ ಒಂದು ರಾಜ್ಯಪಾಲರ ಅಂಗೀಕಾರದ ಪ್ರತಿಯನ್ನು ಕೂಡ ರಾಹುಲ್ ಗಾಂಧಿ ಕಚೇರಿಗೆ ಕಳಿಸ್ಕೊಡೋ ಮೂಲಕ ಅಲ್ಲಿಂದನೂ ಕೂಡ, ಅಂದರೆ ನೀವು ಹೇಳಿದಂತೆ ಆ ಡೆಡ್ಲೈನನ್ನು ನಾವು ಮೀಟ್ ಮಾಡಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಮುಖ್ಯಮಂತ್ರಿ ಕಚೇರಿಯಿಂದ ಕರ್ನಾಟಕದಿಂದ ಪಾಸ್ಔಟ್ ಆಗಿದೆ. ಹೀಗಾಗಿ ಇದಿಷ್ಟು ದೊಡ್ಡ ಹೈ ಡ್ರಾಮಾ, ಇದಿಷ್ಟು ದೊಡ್ಡ ಬೆಳವಣಿಗೆ ತೆರೆ ಹಿಂದೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಚೈತ್ರ, ರೈಟ್. ಪ್ರಮೋದ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಕ್ಯಾತ್ಸಂದ್ರ ಮನೆ, ತುಮಕೂರಿನ ಕ್ಯಾತ್ಸಂದ್ರ ಮನೆ, KN ರಾಜಣ್ಣ ಅವರ ನಿವಾಸ, ಅಲ್ಲಿಯ ಚಿತ್ರಣ ಹೇಗಿದೆ ನೋಡಿ. ಖಾಲಿ ಆಗಿದೆ ಮನೆ. ರಾಜೀನಾಮೆ ಕೊಡ್ತಾ ಇದ್ದಂತೆ ಮನೆ ಬಳಿ ಖಾಲಿಯಾಗಿ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಜನ ಹೋಗ್ತಾರೆ ಭೇಟಿ ಮಾಡೋದಕ್ಕೆ, ಬೆಂಬಲಿಗರು ಇರ್ತಾರೆ, ಅಭಿಮಾನಿಗಳಿರ್ತಾರೆ. ಇದು ಹೊಯ್ಸಳ 4 ಪೊಲೀಸರ ನಿಯೋಜನೆ ಆಗಿದೆ ಮನೆ ಬಳಿ. ಬಟ್ ಜನ ಯಾರು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. KN ರಾಜಣ್ಣ ಮನೆ ಬಳಿ ಇದೀಗ ಖಾಲಿ ಹೊಡಿತಾ ಇದೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇದೆ ಇವರ ನಿವಾಸ. ರಾಜೀನಾಮೆ ಕೊಡ್ತಾ ಇದ್ದಂತೆ ಮನೆ ಬಳಿನೂ ಕೂಡ ಜನ ಇಲ್ಲ.